ವಾಸವಿ ಸಾಹಿತ್ಯ ಕಲಾ ವೇದಿಕೆ ನಡೆಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಓದುತ್ತಾ ಇರುವುದು ನಾಡಿ ಮಿಡಿತದ ದಾರಿ ಡಾಕ್ಟರ್ ಶಿವಾನಂದ ಕುಪ್ಸ ಅವರ ಅಂಕಣ ಬರಹ. ಅವಳು ತನ್ನ ಹಠ ಸಾಧಿಸಿದಳು. ಅವಳು ತನ್ನ ಹಠ ಸಾಧಿಸಿದಳು. ಅವರು ನನ್ನ ಚೇಂಬರ್ನಲ್ಲಿ ನನ್ನೆದುರಿಗೆ ಕುಳಿತಿದ್ದರು. ಮೇಲ್ನೋಟಕ್ಕೆ ಇಬ್ಬರು ಆರೋಗ್ಯಪೂರ್ಣ, ಆದರೆ ಮುಖದಲ್ಲಿ ಆತಂಕ, ಕಾತರ. ಮದುವೆಯಾಗಿ 2 ವರ್ಷಗಳು, ಮಕ್ಕಳಾಗಿರಲಿಲ್ಲ. ಅದಕ್ಕೆ ಮುಖದಲ್ಲಿ ಚಿಂತೆಯ ಗೆರೆಗಳು. ಆದರೆ ಅವಳು ಶಾಂತ. ಅವನು ಚಡಪಡಿಸುತ್ತಿದ್ದ. ನನ್ನ ಸಲಹೆ ಪಡೆಯಲು ಬಂದಿದ್ದರು. ವಿವರ ಕೇಳಿದೆ. ಆಗ ಗೊತ್ತಾಯಿತು, ಅವರಿಗೆ ಮಕ್ಕಳಾಗದಿರಲು ಕಾರಣವಿಲ್ಲದಿಲ್ಲ. ಆತನಿಗೆ HIV. ಅಲ್ಲದೆ ಆ ವಿಷಯವನ್ನು ಮದುವೆಯಾದ ದಿನವೇ ಅವಳಿಗೆ ಹೇಳಿಬಿಟ್ಟಿದ್ದ. ಅವಳಿಗೆ ಆಘಾತವಾಗಿತ್ತು. ಮದುವೆಗೆ ಮೊದಲೇ ಹೇಳಿದ್ದರೆ ತನ್ನ ಮದುವೆ ಅಸಾಧ್ಯ ಎಂದು ಆತನಿಗೆ ಗೊತ್ತಿತ್ತು. ಹೆಂಡತಿಯನ್ನು ಪಡೆಯುವ ತನ್ನ ಬಯಕೆಯಿಂದಾಗಿ ಅವಳ ಬಾಳಿನಲ್ಲಿ ಆಟವಾಡುತ್ತಿದ್ದಾನೆ ಎಂದು ಅವನಿಗೆ ಅನ್ನಿಸಿರಲಿಲ್ಲ. ಆದರೆ ನಿಜ ಹೇಳಿದರೆ ಅವನನ್ನು ಯಾರು ಮದುವೆಯಾದರು? ಅವನ ಅಭಿಪ್ರಾಯದಲ್ಲಿ ಅವನು ಮಾಡಿದ್ದು. ಆದರೆ ಅವಳಿಗೂ ಅದು ನುಂಗಲಾರದ ತುತ್ತು, ಅರಗಿಸಿಕೊಳ್ಳಲಾಗದ ಸಂಗತಿ. ಆ ರಾತ್ರಿ ಅವನನ್ನು ದೂರವಾಗಿಸಿದವಳು ಅನೇಕ ತಿಂಗಳು ಹಾಗೆ ಕಳೆದರು. ಅವನು ಬಲವಂತ ಮಾಡಿದವನಲ್ಲ. ಆ ವಿಷಯದಲ್ಲಿ ಮಾತ್ರ ಅವನು ಒಳ್ಳೆಯವನು. ಯಾಕೆಂದರೆ ಅದನ್ನು ತಿಳಿಸದೆ ಮುಂದುವರಿದಿದ್ದರೂ ಅವಳಿಗೆ ಗೊತ್ತಾಗುತ್ತಲೇ ಇರಲಿಲ್ಲ. ಇಷ್ಟು ಹೊತ್ತಿಗಾಗಲೇ ಅವಳು HIV ಸೋಂಕು ಹೊಂದಿರುತ್ತಿದ್ದಳು. ಅದಾಗಲೇ ಒಂದು ತಪ್ಪು ಮಾಡಿದ್ದ ಅವನಿಗೆ ತಾನು ತಪ್ಪಿತ ಎನ್ನುವ ಭಾವನೆ ಬಲವಾಗಿತ್ತು. ಅವಳು ಸ್ಥಿತಪ್ರಜ್ಞೆ, ಹರಿಹಾಯಲಿಲ್ಲ. ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಹೇಗೋ ಸಹ ಬಾಳ್ವೆ ಸಾಗಿತ್ತು. ಆದರೆ ಲೈಂಗಿಕ ಸಾಂಸಾರಿಕ ಎನ್ನುವುದಿಲ್ಲ. ಅವರೇನು ಅಂತ ಕಲಿತವರಲ್ಲ, ಆದರೆ ಬದುಕನ್ನು ಅರಿತವರು. ಮುಂದೆ ಪರಸ್ಪರ ಸಮಾಲೋಚನೆ, ವೈದ್ಯರಿಂದ ಸಲಹೆ, ಕಾಂಡೋಮ್ನಿಂದಾಗಿ ಲೈಂಗಿಕ ತೃಪ್ತಿ ಏನೋ ಸಾಧ್ಯವಾಯಿತು. ಇವರದು ಒಂದು ರೀತಿಯ ಆದರ್ಶ ದಾಂಪತ್ಯ. ಯಾಕೆಂದರೆ ಅವನು ನಿಜ ಹೇಳಿದ, ಇವಳದನ್ನು ಒಪ್ಪಿಕೊಂಡಳು. ಆದರೂ ಸರ್ಪದೊಂದಿಗಿನ ಸಹಬಾಳ್ವೆಯಂತ ಬದುಕು ಅವಳು. ಯಾವಾಗ ಅವನ ಸೋಂಕು ಇವಳನ್ನು ಕಚ್ಚುತ್ತದೋ ಗೊತ್ತಿಲ್ಲದ ಸ್ಥಿತಿ. ಅವಳದು ಹೇಗೋ ವಹಿಸಿದ ಅನಿವಾರ್ಯ ಧೈರ್ಯ. ಆದರೆ ಕಷ್ಟವೆಂದರೆ ಮಕ್ಕಳು ಅಸಂಭವ. ಯಾಕೆಂದರೆ ಕಾಂಡೋಮ್ ಬಳಸದಿದ್ದರೆ ಅವಳಿಗೆ ಸೋಂಕು ಶತಸಿದ್ಧ. ಬಳಸಿದರೆ ಮಕ್ಕಳಿಲ್ಲ. ಅವನಿಗೆ ರೋಗ ಅಂಟಿಕೊಂಡಿದ್ದು ಎಂದು ಗೊತ್ತಿಲ್ಲ. ಗೊತ್ತಾನೆ, ಯಾವುದೋ ಅಸುರಕ್ಷಿತ ಇಂಜೆಕ್ಷನ್ನಿಂದ ಆಗಿರಬಹುದೆಂಬ ಗುಮಾನಿ. ನಂಬಲೇಬೇಕು. ರೋಗಿ ಹೇಳಿದ ವಿವರಗಳನ್ನು ನಂಬಬೇಕೆಂಬುದು ನಮಗೆ ತರಬೇತಿಯಾಗಿರುತ್ತದಲ್ಲ. ಆದರೆ ಈಗ ರೋಗ ಬಂದಿದ್ದು ಹೇಗೆ ಎನ್ನುವುದು ಮುಖ್ಯವಲ್ಲ, ಮುಂದೆ ಏನು ಮಾಡಬೇಕು ಎನ್ನುವುದು ಮಹತ್ವದ್ದು. ಈ ರೀತಿ ರೋಗ ಇರುವುದನ್ನು ಗೊತ್ತಿದ್ದು ಮದುವೆಯಾದವರನ್ನು ನಾನು ಬಹಳ ನೋಡಿದ್ದೇನೆ. ಅದು ಸಮಾಜದಲ್ಲಿ ಉನ್ನತವಾಗಿದ್ದವರಲ್ಲೇ. ನನಗೆ ತುಂಬಾ ಪರಿಚಯ ಇದ್ದವನೊಬ್ಬನ ತಮ್ಮನಿಗೆ ಎಚ್ ಐ ವಿ ಅವನಿ ತಮ್ಮನಿಗೆ HIV. ಅವನಿಗೆ ಮದುವೆ ಮಾಡಿ ಒಂದು ಹುಡುಗಿಯ ಆರೋಗ್ಯ ಹಾಳು ಮಾಡಬಾರದೆಂದು ಸಲಹೆ ನೀಡಿದರೆ ಆತ ನನ್ನೆಡೆಗೆ ನೋಡಿ ತೆಳುನಗೆ ನಗುತ್ತಾ ನುಡಿದಿದ್ದ. ಸರ್, ನಮ್ಮ ತಮ್ಮಗ ಮದ್ವಿ ಆಗ್ಬಾರ್ದೇನ್ರಿ? ಅವನಿಗೆ ರೋಗ ಐತ್ರಿ. ಆದ್ರೆ ಅವನಿಗೂ ಹೆಂಡತಿ ಮಕ್ಕಳು ಬ್ಯಾಡೇನ್ರಿ? ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುದ್ರಿ. ಆಮ್ಯಾಲ ಅವರ ಹಣೆಯಾಗ ಬರ್ದಂಗ ಆಗ್ತದ್ರಿ. ಜನ ಬೇರೆಯವರ ಜೀವನವನ್ನು ಎಷ್ಟು ಲಘುವಾಗಿ ಕಾಣುತ್ತಾರೆ ಎಂದು. ನನ್ನ ಮದುವೆ ಆಯಿತು. ಅವರ ಹಣೆಯಲ್ಲಿ ಏನು ಬರೆದಿತ್ತು ಇಲ್ಲ. ಆದರೆ ವೈದ್ಯಕೀಯವಾಗಿ ಏನು ಬರೆದಿದೆ ಎಂದು ನನಗೆ ಗೊತ್ತಿತ್ತು. ನಿಸರ್ಗ ನಿಯಮ. ಅವನ ಹೆಂಡತಿ ಗರ್ಭಿಣಿ ಆದಳು. ಅವಳ ಹೊಟ್ಟೆಯಲ್ಲಿ ಮಗು ಮೂಡಿತು. ರಕ್ತದಲ್ಲಿ HIV ಪ್ರಿಂಟ್. ಮಗು ಬೆಳೆದಂತೆ ಅವಳ ರೋಗವೂ ಕೂಡ ಬೆಳೆಯಿತು. ಸಹಜ ಹೆರಿಗೆ, ಆದರೆ ಅಸಹಜ ಮಗು. ಯಾಕೆಂದ್ರೆ ದಿನ ಕೆಲವು ತಿಂಗಳಲ್ಲಿ ತಾಯಿ ಮಗು ಹಸುನಿ. ಯಾಕೆಂದರೆ ಆ ದಿನಗಳಲ್ಲಿ ಇಂಥ ಪರಿಣಾಮಕಾರಿ ಔಷಧಿ ಇರಲಿಲ್ಲ. ಅವನೊಬ್ಬ ಮಾತ್ರ ಮುಂದೆ ಕೆಲ ವರ್ಷ ಬದುಕಿದ ವರ್ಷಗಳಲ್ಲಿ ಮತ್ತೆ ಎಷ್ಟು ಮಹಿಳೆಯರಿಗೆ ತನ್ನ ರೂಪವನ್ನು ಧಾರೆ ಎರೆದನು ಏನೋ. ಅವನಲ್ಲಿ, ಅವನ ಮದುವೆ ಮಾಡಿಸಿದವರಲ್ಲಿ ಅಪರಾಧಿ ಪ್ರಜ್ಞೆಯನ್ನು ಹುಡುಕಿ ಎಳ್ಳಷ್ಟು ಕಾಣಲಿಲ್ಲ. ಆದರೆ ನನಗೆ ಬಹಳಷ್ಟು ದಿನ ಅಪರಾಧಿ ಪ್ರಜ್ಞೆ ಕಾಡಿತ್ತು. ಆ ಹುಡುಗಿಯವರ ಮನೆಯವರಿಗೆ ತಿಳಿಸಬೇಕಿತ್ತೆ. ಆದರೆ ರೋಗಿಗಳ ಗೌಪ್ಯ ಕಾಪಾಡುವುದು ನಮ್ಮ ವೃತ್ತಿ ನಿಯಮಗಳಲ್ಲಿ. ಎಲ್ಲ ಗೊತ್ತಿದ್ದು ಏನೂ ತಿಳಿಯದವರ ಹಾಗೆ ಇದ್ದರೆ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯ. ವೈದ್ಯರು ಎಲ್ಲವನ್ನು ಜಗಜ್ಜಾಹಿರು ಮಾಡಿದರೆ ಕಲಹಗಳೇ ಆದವು. ಮನೆಗಳು ಮನಗಳು ಮುರಿದಾವು. ಕೆಲವೊಮ್ಮೆ ನಾವು ಬರೀ ಅಂಪೈರ್ ಮಾತ್ರ. ಅದಕ್ಕೆ ಜನ್ಮರಾಶಿಗಳನ್ನು, ಕುಂಡಲಿಗಳನ್ನು ಜಾಲಾಡುವ ಮೊದಲು ರಕ್ತ ಪರೀಕ್ಷೆ ಮಾಡುವುದನ್ನು ಕಡ್ಡಾಯ ಮಾಡಬೇಕು. ಅಲ್ಲವೇ ಅಮಾಯಕ ಜೀವಗಳು ಬಲಿಯಾಗಿ ಬಿಡುತ್ತವೆ. 1987ರಲ್ಲಿ ಮೊದಲ ಬಾರಿಗೆ ಈ ರೋಗ ಚೆನ್ನೈ ಮುಖಾಂತರ ಇಂಡಿಯಾಗೆ ಬಂದಾಗ ಅದು ನಡೆಸಿದ ಚೈತ್ರ ಯಾತ್ರೆಗೆ ಬಲಿಯಾದವರು ಅನೇಕ. ಆಗಿನ್ನು ಆ ರೋಗದ ಪರಿಕಲ್ಪನೆ ಇಲ್ಲದ ಜನ ಕ್ಷಣ ಮಾತ್ರದ ಸುಖಕ್ಕಾಗಿ ಸಾವಿನ ಮನೆಯ ಬಾಗಿಲು ತಟ್ಟಿ ರಾಮನನ್ನು ಆರಾಧಿಸುವ ಭಾರತದಲ್ಲಿ
ಈ ರೋಗ ಅಷ್ಟೊಂದು ಹಬ್ಬಲಿಕ್ಕಿಲ್ಲ ಎಂದು ನಮ್ಮ ಅನೇಕ ವೈದ್ಯರು ಭಾವಿಸಿದ್ದರು. ಆದರೆ ವಿಶಾಲ ಹೃದಯಗಳಾದ ನಮ್ಮವರು ಅದನ್ನು ಸುಳ್ಳು ಮಾಡಲು ಬಹಳ ಸಮಯ ಬೇಕಾಗಲಿ. ಒಂದು ಸಮೀಕ್ಷೆಯಂತೆ 1990ರ ವೇಳೆಗೆ ನಮ್ಮ ದೇಶದಲ್ಲಿ 2.4 ಮಿಲಿಯನ್ ಜನ ಈ ರೋಗ ಹೊಂದಿದ್ದರು. ಬಡವರು, ಕುಪೋಷಿತರು, ತಿಳುವಳಿಕೆ ಇಲ್ಲದವರು ಆದ ನಮ್ಮ ಬಹಳಷ್ಟು ಜನ ನೋಡುವುದರಲ್ಲಿ ಏಡ್ಸ್‌ನಿಂದ ಮರಣಿಸುವುದು ಸಾಮಾನ್ಯವಾಯಿತು. ಏಡ್ಸ್ ಎಂದರೆ ಮರಣದಂಡನೆ ಎನ್ನುವಂತಾಯಿತು. ರೋಗ ಹೊಂದಿದವರನ್ನ ಗುರುತಿಸುವುದು, ಅವರಿಗೆ ಯಥೋಚಿತ ಔಷಧೋಪಚಾರ, ಸಾಮಾಜಿಕ ಜಾಗೃತಿಯನ್ನುಂಟು ಮಾಡುವುದು, ಆರೋಗ್ಯ ಶಿಕ್ಷಣ ನೀಡುವುದು ಮುಂತಾದ ವ್ಯವಸ್ಥಿತ ಕಾರ್ಯಗಳಿಂದಾಗಿ ಏಡ್ಸ್ ಅನ್ನು ತಕ್ಕಮಟ್ಟಿಗೆ ತಹಬಂದಿಗೆ ತರಲಾಯಿತು. ಈ ವಿಷಯಕ್ಕೆ ನಮ್ಮ ಆರೋಗ್ಯ ಇಲಾಖೆಯವರನ್ನ ಎಷ್ಟು ಅಭಿನಂದಿಸಿದರೂ ಕಡಿಮೆಯೇ. 2017ರಲ್ಲಿ ಭಾರತದಲ್ಲಿ ಹೊಸದಾಗಿ ಸೋಂಕಿಗಾದವರು ಬರೀ 87,000 ಜನ ಮಾತ್ರ. ಈಗ ಸರ್ಕಾರದ ಕಟ್ಟುನಿಟ್ಟಾದ ನಿಯಮಗಳಿಂದಾಗಿ ರಕ್ತ ಭಂಡಾರಗಳಿಂದ, ಚುಚ್ಚುಮದ್ದುಗಳಿಂದ ಬರುವ ಸೋಂಕನ್ನು ಸಂಪೂರ್ಣವಾಗಿ ತಡೆಗಟ್ಟಲಾಗಿದೆ. ಅಲ್ಲದೆ ತಾಯಿಯಿಂದ ಮಗುವಿಗೆ ಬರುವ ಸೋಂಕನ್ನು ಕೂಡ ಗರ್ಭಿಣಿಯರಿಗೆ ಮಾತ್ರೆಗಳನ್ನು ನೀಡುವ ಮೂಲಕ ನಿಯಂತ್ರಿಸಲಾಗಿದೆ. ಈ ದಂಪತಿಗೆ ಮಗು ಹೊಂದುವ ಬಯಕೆ ಇದ್ದರೂ ಅವನ ವೀರ್ಯದಿಂದ ಸೋಂಕು ತಗಲುವುದರಿಂದ ಆರೋಗ್ಯವಂತ ದಾನಿಯ ವೀರ್ಯ ಪಡೆದು ಕೃತಕ ಗರ್ಭಧಾರಣೆಯ ಆಯ್ಕೆಯ ಕುರಿತು ಅವಳಿಗೆ ತಿಳಿ ಹೇಳಿದರೆ ಅವನೇನೋ ಒಂದೇ ಮಾತಿಗೆ ಒಪ್ಪಿದ. ಆದರೆ ಅವಳದು ಒಂದೇ ಹಠ. ತನ್ನ ಗಂಡನ ವೀರ್ಯದಿಂದ ಮಾತ್ರ ನಾನು ಗರ್ಭ ಧರಿಸಲು ಸಿದ್ಧ, ಇಲ್ಲವಾದರೆ ಬೇಡ ಎಂದು. ನನಗೆ ಆಶ್ಚರ್ಯ. ಅವನು ಒಪ್ಪಿದರೂ ಅವಳು ಒಪ್ಪದ ಪರಿಸ್ಥಿತಿ. ಭಾರತದಲ್ಲಿ ಪಾತಿದ ಪರಿಕಲ್ಪನೆ ಯಾವ ರೀತಿ ಬೇರೂರಿದೆಯಲ್ಲ ಎನ್ನಿಸಿತು. ಮಹಿಳಾವಾದಿಗಳು ಎಷ್ಟು ಅಲವತ್ತುಕೊಂಡರೂ ಸಮಾಜದಲ್ಲಿ ಈ ಮನಸ್ಥಿತಿಯ ಜನ ತುಂಬಾ ಇದ್ದಾರೆ. ಆದ್ದರಿಂದ ಸಮಾಜ ಮತ್ತು ಕೌಟುಂಬಿಕ ಸ್ವಾಸ್ಥ್ಯಕ್ಕೆ ಒಂದು ರೀತಿಯ ಸಹಾಯವೂ ಆಗಿದೆ ಅಂತಲೇ ಹೇಳಬೇಕು. ಅವಳಿಗೆ ತಿಳಿ ಹೇಳುವ ನನ್ನ ಪ್ರಯತ್ನ ವ್ಯರ್ಥವಾಯಿತು. ಇನ್ನು ಉಳಿದದ್ದು ತುಂಬಾ ಸಂಕೀರ್ಣ. ಅದು ಹೈಟೆಕ್ ಫಲವತ್ತಾದ ಕೇಂದ್ರಗಳಲ್ಲಿ ಕೈಗೊಳ್ಳುವ ನೆರವಿನ ಸಂತಾನೋತ್ಪತ್ತಿಯಿಂದ ಮಾತ್ರ ಸಾಧ್ಯ. ಅಂತ ಕೇಂದ್ರಗಳಲ್ಲಿ ಗಂಡನ ರಕ್ತದಲ್ಲಿರುವ ವೈರಸ್ಗಳ ಸಾಂದ್ರತೆ ಕಡಿಮೆ ಮಾಡುವ ಮಾತ್ರೆಗಳನ್ನು ನೀಡಿ ಅವನಿಂದ ಸೋಂಕು ತಗಲುವ ಸಾಧ್ಯತೆಗಳನ್ನು ಕಡಿಮೆ ಮಾಡಿಸುತ್ತಾರೆ. ಕೃತಕ ಗರ್ಭಧಾರಣೆಗೂ ಮೊದಲು ವೀರ್ಯದಲ್ಲಿರುವ ಪ್ಲಾಸ್ಮಾವನ್ನು ರಾಸಾಯನಿಕಗಳನ್ನು ಬಳಸಿ ತೊಳೆದು ಶುಕ್ರಾಣುಗಳನ್ನಷ್ಟೇ ಪ್ರತ್ಯೇಕಿಸಿ ಪಡೆಯುತ್ತಾರೆ. ಎಂದರೆ HIV ವೈರಸ್ ಇರುವುದು ಪ್ಲಾಸ್ಮಾದಲ್ಲಿಯೇ ಹೊರತು ಶುಕ್ರಾಣುವಿನಲ್ಲಿ ಅಲ್ಲ. ಅನಂತರ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್, ಇನ್ ವಿಟ್ರೋ ಫರ್ಟಿಲೈಸೇಷನ್, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಧಾನದಿಂದ ಗರ್ಭಧಾರಣೆ ಮಾಡಲಾಗುತ್ತದೆ. ಆದರೆ ಎಷ್ಟೇ ತೊಳೆದರೂ ಕೆಲವು ಬಾರಿ ವೈರಸ್ಗಳು ಉಳಿದುಕೊಳ್ಳುವುದಿಲ್ಲ. ಹಾಗಾಗಿ ಅವಳಿಗೆ ಸೋಂಕು ತಗುಲುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದ್ದರೂ ಪೂರ್ಣ ಸುರಕ್ಷಿತವಲ್ಲ. ಇವೆಲ್ಲವನ್ನು ಅವಳು ಹೇಳಿದೆ. ತನಗೆ ಗೊತ್ತಿರದಿದ್ದರೆ ಆಗಲೇ ಸೋಂಕಿತಳಾಗುತ್ತಿದ್ದೆ. ಈಗ ಅದರ ಪ್ರಮಾಣ ಕಡಿಮೆ ಆಯ್ತಲ್ಲ ಸಾಕು ಎಂದು ಅವಳ ವಾದದಿದ್ದರೂ ಗಂಡನು ಒಪ್ಪಿಬಿಟ್ಟ. ಅವಳು ಒಂದಿಷ್ಟು ಅಪಾಯವನ್ನು ಎದುರಿಸಲು ಸಿದ್ಧಳಾದಳು. ನನಗೆ ಪರಿಚಯದ ಸಂತಾನೋತ್ಪತ್ತಿ ಕೇಂದ್ರದ ತಜ್ಞರಿಗೆ ಫೋನ್ ಮಾಡಿ ಅವರಿಗೆ ಶುಭ ಹಾರೈಸಿ ಅನೇಕ ತಿಂಗಳುಗಳ ನಂತರ ನನಗೊಂದು ವಿಸ್ಮಯಕಾರಿ ಅವರು ನನ್ನನ್ನು ಕಾಣಲು ಬಂದಿದ್ದರು. ಹೋಗಿಯಾಗಿ ಅಲ್ಲ, ಅದರ ಮಗು, ಹೆಣ್ಣು ಮಗುವಿನ ತಂದೆ ತಾಯಿಯಾಗಿ. ಇನ್ನು ಸಂತಸದ ವಿಷಯವೆಂದರೆ ಅವಳಿಗೆ ಅಥವಾ ಮಗುವಿಗೆ ಸೋಂಕು ಇಲ್ಲ. ವೈದ್ಯ ವಿಜ್ಞಾನ ಇಂಥದ್ದನ್ನು ಸಾಧಿಸಬಹುದು. ಅದನ್ನು ವೈದ್ಯರಾದ ನನಗೆ ಆಶ್ಚರ್ಯ ನೀಡಿತು. ಅವಳು ಹಠ ಸಾಧಿ ಜೊತೆಗೆ ದಾಂಪತ್ಯದ ಬಂಧವನ್ನು ಇನ್ನಷ್ಟು ಬಿಗಿಗೊಳಿಸಿದ್ದು. ಧನ್ಯವಾದಗಳು. ಒಮ್ಮೆ ಮುಂದೆ ಭೇಟಿಯಾಗೋಣ. ಅಲ್ಲಿ ನಮಸ್ತೆ. ವಾಸವಿ